ಹಲೋ ಡಿ ಸ್ಟೂಡೆಂಟ್ಸ್, ತುಂಬ ಜನ ವಿದ್ಯಾರ್ಥಿಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ದ ಕರ್ಡ್ ಸೆಲ್ಲರ್ ಅಂತಕ್ಕಂತಹ ಸ್ಟೋರಿಯ ಶಾರ್ಟ್ ಸಮರಿಯನ್ನು ಸಿಂಪಲ್ ಆಗಿ ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಈ ಒಂದು ಸ್ಟೋರಿಯ ಶಾರ್ಟ್ ಸಮರಿಯನ್ನು ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ವಿಡಿಯೋಗೆ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ. ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಬನ್ನಿ ಈಗ ಪಾಯಿಂಟ್ ವೈಸ್ ಈ ಒಂದು ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ದಿಸ್ ಸ್ಟೋರಿ by Masti Venkatesh Iyengar expresses the politics of day-to-day life in most simple homes and domestic fight for power. ಪ್ರತಿಯೊಂದು ಮನೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿರ್ತಕ್ಕಂತಹ ಕುಟುಂಬಗಳಲ್ಲಿ ಯಾವ ರೀತಿ ಅಧಿಕಾರಕ್ಕಾಗಿ ಒಂದು ಕುಟುಂಬದ ಸದಸ್ಯರಲ್ಲಿನೇ ಒಂದು ರಾಜಕೀಯ ನಡೀತಾ ಇರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ ಆಗಿದೆ ವಿದ್ಯಾರ್ಥಿಗಳೇ. ಅಂದರೆ ಅತ್ತೆ ಮತ್ತು ಸೊಸೆಯಂದರ ಮಧ್ಯೆ ಯಾವ ರೀತಿ ಅಧಿಕಾರಕ್ಕಾಗಿ ಒಂದು ಒಳಜಗಳ ನಡೀತಾ ಇದ್ವು ಅನ್ನಲಿಕ್ಕೆ ಒಂದು ಎಕ್ಸಾಂಪಲನ್ನು ಈ ಒಂದು ಸ್ಟೋರಿಯಲ್ಲಿ ನಾವು ನೋಡಬಹುದಾಗಿದೆ ವಿದ್ಯಾರ್ಥಿಗಳೇ. ದಿಸ್ ಶಾರ್ಟ್ ಸ್ಟೋರಿ ಈಸ್ ಆಲ್ ಅಬೌಟ್ ದ ಮಿಡಲ್ ಏಜ್ಡ್ uneducated and innocent woman ಮಂಗಮ್ಮ. ಸಿ ಈಸ್ ಅ ಕರ್ಡ್ ಸೆಲ್ಲರ್. ನೋಡಿ, ಈ ಒಂದು ಟೈಟಲ್ ಇದೆ ಅಲ್ವಾ, ದ ಕರ್ಡ್ ಸೆಲ್ಲರ್ ಅಂದರೆ ಮೊಸರನ್ನು ಮಾರುವವಳು ಅಂತಕ್ಕಂತಹ ಒಂದು ಮೀನಿಂಗನ್ನು ಕೊಡುತ್ತೆ ವಿದ್ಯಾರ್ಥಿಗಳೇ. ಕನ್ನಡದಲ್ಲೇ ಈ ಒಂದು ಸ್ಟೋರಿಯನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಬರೆದಿದ್ದಾರೆ. ಮೊಸರಿನ ಮಂಗಮ್ಮ ಅಂತೇಳಿ ಆ ಒಂದು ಸ್ಟೋರಿಯನ್ನು ನಾವು ಕರಿತೇವೆ. ಸೊ ಅದರ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಟೆಡ್ ಸ್ಟೋರಿ ಇದಾಗಿದೆ, ದ ಕರ್ಡ್ ಸೆಲ್ಲರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಕರ್ಡ್ ಸೆಲ್ಲರ್ ಬೇರೆ ಯಾರೂ ಅಲ್ಲ, ಮಂಗಮ್ಮ ಆಗಿದ್ದಾಳೆ. ಇವಳೊಬ್ಬ ಮಿಡಲ್ ಏಜ್ ಹೆಣ್ಮಗಳಾಗಿರ್ತಾಳೆ, ಅನ್ಎಜುಕೇಟೆಡ್ ಕೂಡ ಆಗಿದ್ದಾಳೆ. ಅಂದರೆ ಯಾವುದೇ ಓದು ಬರಹವನ್ನು ಇವಳು ಕಲಿತಿರಲಿಲ್ಲ. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಇನ್ನೋಸೆಂಟ್ ವುಮೆನ್. ತುಂಬಾ ಇನ್ನೋಸೆಂಟ್ ಅಥವಾ ಮುಗ್ಧೆ ಅಂತ ನಾವು ಕರಿಬಹುದಾಗಿದೆ. ಅವಳೇ ಇಲ್ಲಿ ಏನು ಮಾಡ್ತಾ ಇದ್ದಾಳೆ, ಮೊಸರನ್ನು ಮಾರಾಟ ಮಾಡ್ತಾ ಇದ್ದಾಳೆ. ಎಲ್ಲಿ ಮಾರಾಟ ಮಾಡ್ತಾಳೆ ಮೊಸರನ್ನು ಅಂತಕ್ಕಂಥದ್ದನ್ನು ಗಮನಿಸಬಹುದು. She makes living by selling curds every day. The woman lives in Avaluru near ವೆಂಕಟಾಪುರ. ವೆಂಕಟಾಪುರ ಅಂತಕ್ಕಂತಹ ಒಂದು ದೊಡ್ಡ ಹಳ್ಳಿಯ ಪಕ್ಕದಲ್ಲಿರ್ತಕ್ಕಂತಹ ಅವಲೂರಿನಲ್ಲಿ ಇವಳು ವಾಸವನ್ನು ಮಾಡ್ತಾ ಇರ್ತಾಳೆ. ಇವಳು ಈ ಒಂದು ಕರ್ಡ್ ಅಥವಾ ಮೊಸರನ್ನು ಮಾರುವುದರ ಮೂಲಕ ಪ್ರತಿನಿತ್ಯ ತನ್ನ ಜೀವನಕ್ಕೆ ಬೇಕಾದಂತಹ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾಳೆ. ಅಂದರೆ ಇವಳ ಉದ್ಯೋಗ ಏನಪ್ಪ ಅಂದರೆ ಮೊಸರನ್ನು ಮಾರ್ತಕ್ಕಂಥದ್ದು. ದ ಸ್ಟೋರಿ ರನ್ಸ್ ಇನ್ ದ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು. ನೋಡಿ, ಔಟ್ಸ್ಕರ್ಟ್ ಅಂದರೆ ಒಂದು ಸಿಟಿಯ ಹೊರಗಡೆ ಅಥವಾ ಆ ಒಂದು ಸಿಟಿಗೆ ಅಂಟಿಕೊಂಡಂತಿರ್ತಕ್ಕಂತಹ ಹೊರಗಿನ ಜಾಗ ಅಂತ ನಾವು ಔಟ್ಸ್ಕರ್ಟ್ ಅಂತ ಹೇಳ್ತೇವೆ. ಸೊ ಬೆಂಗಳೂರಿನ ಒಂದು ಪಕ್ಕದಲ್ಲಿರ್ತಕ್ಕಂತಹ ಒಂದು ಊರು ಇವರದ್ದಾಗಿರುತ್ತೆ. ಅಂದರೆ ಅಲ್ಲಿಗೆ ಬಂದು ಇವಳು ಏನು ಮಾಡ್ತಾ ಇರ್ತಾಳೆ, ಮೊಸರನ್ನು ಮಾರ್ತಾ ಇರ್ತಾಳೆ. ದ ಪೀಪಲ್ ಆಫ್ ದ ವಿಲೇಜ್ ಬೈ ಕರ್ಡ್ಸ್ ಫ್ರಾಮ್ ದ ಪಾಟ್ಸ್ ದ್ಯಾಟ್ ದ ಕರ್ಡ್ ಸೆಲ್ಲರ್ ಬ್ರಿಂಗ್ಸ್. ಇವಳು ಪ್ರತಿನಿತ್ಯ ಒಂದು ಪಾಟನ್ನು ತಲೆ ಮೇಲೆ ಹೊತ್ಕೊಂಡು ಅದರಲ್ಲಿ ಕರ್ಡನ್ನು ತೆಗೆದುಕೊಂಡು ಬಂದು ಆ ಹಳ್ಳಿಯ ಜನಕ್ಕೆ ಈ ಒಂದು ಮೊಸರನ್ನು ಮಾರ್ತಾ ಇರ್ತಾಳೆ. ದ ವೇ ದ ಕರ್ಡ್ ಸೆಲ್ಲರ್ ಡಸ್ ಬಿಸ್ನೆಸ್ ವಾಸ್ ರೆಗ್ಯುಲರ್ ಆ್ಯಂಡ್ ಲಾಯಲ್. ಇವಳು ಪ್ರತಿನಿತ್ಯನೂ ಕೂಡ ರೆಗ್ಯುಲರ್ ಆಗಿತ್ತು ಆ ಒಂದು ಮೊಸರನ್ನು ಮಾರ್ತಕ್ಕಂತಹ ಪ್ರಕ್ರಿಯೆ, ಮತ್ತು ಲಾಯಲ್ ಅಂದರೆ ಆ ಒಂದು ಮೊಸರೇನಿರ್ತಾ ಇತ್ತೋ ಅದು ತುಂಬ ಪರಿಶುದ್ಧವಾಗಿರ್ತಕ್ಕಂತಹ ಮೊಸರನ್ನೇ ತಂದು ಇವಳು ಮಾರ್ತಾ ಇದ್ಲು. ಜನರ ನಂಬಿಕೆಯನ್ನು ಗಳಿಸಿರ್ತಕ್ಕಂತಹ ವ್ಯಕ್ತಿ ಇವಳಾಗಿರ್ತಾಳೆ. ಮಂಗಮ್ಮ ವಾಸ್ ಎ ಹಾರ್ಡ್ ವರ್ಕಿಂಗ್ ವುಮೆನ್. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂತಹ ಹೆಣ್ಣು ಮಗಳಿವಳು. ಶಿ ಹ್ಯಾಸ್ ಡೆವಲಪ್ಡ್ ಮೆನಿ ಟ್ರೂತ್ಫುಲ್ ಫ್ರೆಂಡ್ಶಿಪ್ಸ್ ಆ್ಯಂಡ್ ಲಾಯಲ್ ಕಸ್ಟಮರ್ಸ್. ಇವಳು ಪ್ರತಿನಿತ್ಯ ಏನು ಆ ಒಂದು ಮೊಸರನ್ನು ತಂದು ಸೇಲ್ ಮಾಡ್ತಾ ಇದ್ಲೋ ಆ ಒಂದು ಅನೇಕ ಜನಗಳು ಇವಳಿಗೆ ಫ್ರೆಂಡ್ಸ್ ಆಗಿರ್ತಾಳೆ. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಇವರಿಬ್ಬರ ಭೇಟಿ ಆಗ್ತಾ ಇರುತ್ತಲ್ವ, ಹಾಗಾಗಿ ಅನೇಕ ಫ್ರೆಂಡ್ಸ್ ಇವಳಿಗೆ ಇರ್ತಾರೆ. ಮತ್ತು ಅವರೆಲ್ಲರೂ ಕೂಡ ಲಾಯಲ್ ಕಸ್ಟಮರ್ಸ್, ಅಂದರೆ ಬೇರೆ ಯಾರಿಂದನೂ ಕೂಡ ಮೊಸರನ್ನು ತೆಗೆದುಕೊಳ್ತಾ ಇರಲಿಲ್ಲ. ಅವರು ಮಂಗಮ್ಮನಿಗೋಸ್ಕರನೇ ಕಾಯ್ತಾ ಇದ್ರು ಆ ಮೊಸರನ್ನು ತೆಗೆದುಕೊಳ್ಳಲಿಕ್ಕೆ. ಮಂಗಮ್ಮಸ್ ಇಂಟ್ರಾಕ್ಷನ್ ಈಸ್ ಲಿಮಿಟೆಡ್ ಟು ದ ಲೇಡಿ ಆಫ್ ದ ಹೌಸ್. ಒಂದು ಹೋಮನ್ನು ನಾವು ಗಮನಿಸ್ತೇವೆ. ಆ ಒಂದು ಹೋಮ್ ಅಂದರೆ ಈ ಒಂದು ನಮ್ಮ ಸ್ಟೋರಿಯನ್ನು ನರೇಟ್ ಮಾಡ್ತಕ್ಕಂತಹ ವ್ಯಕ್ತಿ ಈ ಲೇಡಿ ಆಗಿದ್ದಾರೆ. ಸೊ ಪ್ರತಿನಿತ್ಯನೂ ಈ ಒಂದು ಲೇಡಿಯ ಜೊತೆ ನಮ್ಮ ಮಂಗಮ್ಮ ಮೊಸರನ್ನು ಕೊಡ್ತಾ ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಆ ಮನೆಯ ಬೇರೆ ಯಾವುದೇ ಸದಸ್ಯರ ಜೊತೆ ಇವಳ ಒಂದು ಇಂಟ್ರಾಕ್ಷನ್ ಇರೋದಿಲ್ಲ, ಬಟ್ ಆ ಒಂದು ಲೇಡಿ ಆಫ್ ದ ಹೌಸ್ ಜೊತೆ ಇವಳ ಒಂದು ಇಂಟ್ರಾಕ್ಷನ್ ಇರುತ್ತೆ. ದೇ ಡೆವಲಪ್ ಎ ಬಾಂಡ್ ಬಿಕಾಸ್ ಆಫ್ ದೇರ್ ಎವ್ರಿ ಡೇ ಇಂಟ್ರಾಕ್ಷನ್. ಈ ಒಂದು ಲೇಡಿ ಆಫ್ ದ ಹೌಸ್ ಇರ್ಬೋದು ಮತ್ತು ಮಂಗಮ್ಮ ಇರ್ಬೋದು, ಇವರಿಬ್ಬರ ಮಧ್ಯೆ ಒಂದು ಬಾಂಡ್ ಬೆಳೆದಿರುತ್ತೆ. ಯಾಕೆಂದರೆ ಇವರು ಪ್ರತಿನಿತ್ಯನೂ ಕೂಡ ಭೇಟಿ ಆಗ್ತಾರೆ, ಪ್ರತಿನಿತ್ಯವೂ ಕೂಡ ಇವರದೊಂದು ಇಂಟ್ರಾಕ್ಷನ್ ಆಗೇ ಆಗುತ್ತೆ. ಮಂಗಮ್ಮ ತನ್ನ ಎಲ್ಲ ಕಷ್ಟಗಳನ್ನು ಮತ್ತು ತನ್ನ ಸಂತೋಷದ ವಿಚಾರಗಳನ್ನು ಈ ಲೇಡಿ ಜೊತೆ ತುಂಬಾ ಶೇರ್ ಮಾಡ್ಕೊಳ್ತಾ ಇರ್ತಾಳೆ.
It is common to discuss the little joys and challenges of their respective homes of time, weather and occasion. ಎಸ್, ಪ್ರತಿನಿತ್ಯ ತಮ್ಮ ಮನೆಗಳಲ್ಲಿ ನಡೀತಕ್ಕಂತಹ ಸಂತೋಷದ ವಿಚಾರಗಳಿರ್ಬೋದು, ಅಥವಾ ಏನಾದರೂ ಚಾಲೆಂಜಸ್ ಅಥವಾ ಸಮಸ್ಯೆಗಳು ಏನು ಕುಟುಂಬದಲ್ಲಿದ್ದರೆ ಅಂತಹ ವಿಚಾರಗಳಿರಬಹುದು. ಈ ಒಂದು ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಮಂಗಮ್ಮ gives many tips to the lady of the house on safeguarding her marriage by exercising control over her husband. ಎಸ್, ಮಂಗಮ್ಮ ಏನು ಮಾಡ್ತಾ ಇದ್ದಾಳೆ ಅಂದರೆ, ಈ ಒಂದು ಲೇಡಿ ಆಫ್ ದ ಹೌಸ್ ಏನಿದ್ಲೋ ಅವರಿಗೆ ಅನೇಕ ಒಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾರೆ. ಕುಟುಂಬದಲ್ಲಿ ಕುಟುಂಬವನ್ನು ಯಾವ ರೀತಿ ನೋಡ್ಕೋಬೇಕು, ಗಂಡನನ್ನು ಯಾವ ರೀತಿ ನೋಡ್ಕೋಬೇಕು, ಮನೆಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಚಾರಗಳನ್ನು ಮಂಗಮ್ಮ ಆ ಒಂದು ಲೇಡಿ ಆಫ್ ದ ಹೌಸ್ಗೆ ಹೇಳ್ತಾಳೆ. ಇನ್ನೆಲ್ಲವನ್ನು ಹೇಳ್ತಾಳೆ. ಮೊದಲನೇದಾಗಿ ಇಲ್ಲಿ ನಾವು ಗಮನಿಸ್ಬೋದು, ಅಕಾರ್ಡಿಂಗ್ ಟು ಹರ್ an attractive appearance and a little saving for the rainy day are the secret ingredients to a successful marriage. ಮೊದಲನೇದಾಗಿ ಗಂಡನ ಮುಂದೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂಥೇಳಿ ಆ ಲೇಡಿ ಆಫ್ ದ ಹೌಸ್ಗೆ ಹೇಳ್ತಾಳೆ. ಅಂದರೆ ಗಂಡ ಮನೆಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಡ್ರೆಸ್ಸನ್ನು ನೀನು ಹಾಕೋಬೇಕು, ಸಾರಿ ಹಾಕೋಬೇಕು, ಈ ರೀತಿಯಾದಂತಹ ಒಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾಳೆ. ಅದೇ ರೀತಿ ವಸ್ತುಗಳನ್ನು ಅಡ್ವಾನ್ಸ್ ಆಗಿಯೇ ಮನೆಗೆ ತರಿಸಿ ಹಾಗೆ ಇಟ್ಕೊಂಡಿರಬೇಕು. ಪದೇ ಪದೇ ಗಂಡನಿಗೆ ಮಾರ್ಕೆಟ್ಗೆ ಹೋಗಿ ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ ಹೇಳಬಾರ್ದು, ಇದರಿಂದ ಆ ಗಂಡನಿಗೆ ಕೋಪ ಬರುತ್ತೆ, ಆ ರೀತಿ ಆಗಲಿಕ್ಕೆ ಬಿಡಬಾರ್ದು ಅಂತಕ್ಕಂತಹ ಒಂದು ಟಿಪ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾಳೆ. ಹರ್ ಓನ್ಲಿ ನಾಲೆಡ್ಜ್ ಅಮ್ಯೂಸಸ್ ದ ಲೇಡಿ ಆಫ್ ದ ಹೌಸ್ ಆ್ಯಂಡ್ ಬಿಕಮ್ಸ್ ಹರ್ ಕ್ಲೋಸ್ ಕಾನ್ಫಿಡೆಂಟಿ. ಎಸ್, ಆ ಒಂದು ನಾಲೆಡ್ಜ್ ಏನಿತ್ತು ಅಂದರೆ ಒಂದು ಮನೆತನವನ್ನು ಯಾವ ರೀತಿ ಸಾಗಿಸ್ಬೇಕು ಮತ್ತು ಗಂಡನನ್ನು ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಬೇರೆ ಕಡೆ ಗಮನ ಹೋಗದೆ ಹೀಗೆ ನೋಡ್ಕೋಬೇಕು, ಇಂತಹ ಅನೇಕ ವಿಚಾರಗಳೇನಿರ್ತವೋ ಆ ಒಂದು ಲೇಡಿ ಆಫ್ ದ ಹೌಸ್ಗೆ ತುಂಬಾ ಅಮ್ಯೂಸಸ್ ಅಂದರೆ ಒಂದು ತಮಾಷೆಯನ್ನು ನೀಡತಕ್ಕಂತಹ ವಿಷಯಗಳು ಇವುಗಳಾಗಿರ್ತವೆ. ಮತ್ತು ಆ ಒಂದು ಇವಳು ಹೇಳ್ತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಆ ಲೇಡಿ ಆಫ್ ದ ಹೌಸ್ ನಂಬಿಕೆ ಇಟ್ಟು ಕೂಡ ಕೇಳ್ತಾ ಇರ್ತಾರೆ. ಒನ್ ಡೇ ಮಂಗಮ್ಮ ಆ್ಯಂಡ್ ಹರ್ ಡಾಟರ್ ಇನ್ ಲಾ ನಂಜಮ್ಮ ಹ್ಯಾವ್ ಎ ಕ್ವಾರಲ್ ಓವರ್ ಬೀಟಿಂಗ್ ದ ಬಾಯ್. ಎಸ್, ನೋಡಿ, ಈ ಒಂದು ಮಂಗಮ್ಮ ಏನಿದ್ದಾಳೋ ಇವಳಿಗೆ ಒಬ್ಬ ಮಗ ಇರ್ತಾನೆ ಮತ್ತು ಸೊಸೆ ಇರ್ತಾಳೆ. ಆ ಸೊಸೆಯ ಹೆಸರು ಏನಪ್ಪ ಅಂದರೆ ನಂಜಮ್ಮ ಅಂಥೇಳಿ. ಸೊ ಒಂದು ದಿನ ಮಂಗಮ್ಮ ಮತ್ತು ನಂಜಮ್ಮ ಇವರಿಬ್ಬರ ಮಧ್ಯೆ ಒಂದು ಕ್ವಾರಲ್ ಅಥವಾ ಫೈಟ್ ನಡೀತಾ ಇದೆ. ಯಾವ ವಿಷಯಕ್ಕೆ ಅಂದರೆ ಓವರ್ ಬೀಟಿಂಗ್ ದ ಬಾಯ್. ಅಂದರೆ ಈ ಒಂದು ನಂಜಮ್ಮನ ಒಂದು ಮಗ ಇರುತ್ತೆ, ಅಂದರೆ ಮಂಗಮ್ಮನಿಗೆ ಮೊಮ್ಮಗ ಆಗಬೇಕು. ಸೊ ಆ ಹುಡುಗನನ್ನು ಯಾವುದೋ ಕಾರಣದಿಂದ ನಂಜಮ್ಮ ಹೊಡಿತಾ ಇರ್ತಾಳೆ. ದ ಸನ್ ಆಫ್ ನಂಜಮ್ಮ, ದಟ್ ಈಸ್ ದ ಗ್ರ್ಯಾಂಡ್ ಸನ್ ಆಫ್ ಮಂಗಮ್ಮ. ಸೊ ಆ ಹುಡುಗನನ್ನು ಹೊಡಿಬೇಕಾದ್ರೆ ಮಂಗಮ್ಮ ಏನು ಮಾಡ್ತಾಳೆ, ಅಡ್ಡ ಬರ್ತಾಳೆ, ಸೊಸೆಯಿಂದ ಆ ಮೊಮ್ಮಗನನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದಾಳೆ. ಮಂಗಮ್ಮ ಟ್ರೈ ಟು ಪ್ರೊಟೆಕ್ಟ್ ಹರ್ ಗ್ರ್ಯಾಂಡ್ ಸನ್ ಆ್ಯಂಡ್ ಶಿ ಕಾಲ್ಡ್ ನಂಜಮ್ಮ ಆ್ಯಸ್ ರಾಕ್ಷಸಿ. ಮೊಮ್ಮಗನನ್ನು ಹೊಡಿತಕ್ಕಂತಹದ್ದನ್ನು ಮಂಗಮ್ಮ ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ಮಂಗಮ್ಮ ಏನಂತ ಕರಿತಾ ಇದ್ದಾಳೆ ಅಂದರೆ ತನ್ನ ಸೊಸೆಯನ್ನು, ನಂಜಮ್ಮನನ್ನು, ನೀನೊಬ್ಬ ರಾಕ್ಷಸಿ, ಆ ಚಿಕ್ಕ ಮಗುವನ್ನು ಹೊಡಿತಾ ಇದೆಯಲ್ಲ ಅಂಥೇಳಿ ಇಬ್ಬರ ಮಧ್ಯೆ ಜೋರು ಜಗಳ ನಡೆಯುತ್ತೆ. ಆಗ ನಂಜಮ್ಮ, ನನ್ನ ಮಗ ಇವನು, ನಾನು ಹೆತ್ತಿರ್ತಕ್ಕಂಥವನು, ಅವನನ್ನು ನಾನು ಹೊಡಿತೇನೆ, ಏನು ಬೇಕಾದರೂ ಮಾಡ್ತೇನೆ ಅಂಥೇಳಿ ಅತ್ತೆಯನ್ನು ವಿರೋಧಿಸ್ತಾಳೆ. ಸೊ ಈ ರೀತಿಯಾಗಿ ಅವರಿಬ್ಬರ ಮಧ್ಯೆ ಜೋರು ಜಗಳ ನಡೀತಾ ಇದೆ. ಮಂಗಮ್ಮ ಎಕ್ಸ್ಪೆಕ್ಟೆಡ್ ಸಪೋರ್ಟ್ ಫ್ರಮ್ ಹರ್ ಸನ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಮಂಗಮ್ಮ ಏನು ಮಾಡ್ತಾಳೆ, ತನ್ನ ಮಗ ಮನೆಗೆ ಬರಲಿ ಅಂತ ಕಾಯ್ತಾ ಇರ್ತಾಳೆ. ಮಗ ಯಾವಾಗ ಬರ್ತಾನೋ ಆಗ ಸೊಸೆಯ ವಿರುದ್ಧ ಮಗನಿಗೆ ಕಂಪ್ಲೇಂಟ್ ಮಾಡ್ತಾಳೆ. ಬಟ್ ಮಗ ಮಂಗಮ್ಮನ ಸಪೋರ್ಟ್ಗೆ ಬರೋದಿಲ್ಲ. ಅವನು ತಟಸ್ಥನಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ, ಆದರೆ ಮಂಗಮ್ಮ ಅದನ್ನು ಅವಳು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಮಗ ನನಗೆ ಸಪೋರ್ಟ್ ಮಾಡ್ಬೋದು ಅಂದ್ಕೊಂಡಿರ್ತಾಳೆ. ಇದರಿಂದ ಮಂಗಮ್ಮನಿಗೆ ಸ್ವಲ್ಪ ಕೋಪ ಬರುತ್ತೆ. ಒನ್ ಆರ್ಗ್ಯುಮೆಂಟ್ ಲೀಡ್ಸ್ ಟು ಅನದರ್ ಆ್ಯಂಡ್ ಮಂಗಮ್ಮ ಈಸ್ ಲೆಫ್ಟ್ ಅಲೋನ್ ಬೈ ದ ಫ್ಯಾಮಿಲಿ. ಸೊ ಈ ರೀತಿ ಅವರಿಬ್ಬರ ಮಧ್ಯೆ ವಾದ ನಡೀತಾ ಇರುತ್ತೆ. ಕೊನೆಯದಾಗಿ ಮಂಗಮ್ಮ ಆ ಒಂದು ಮನೆಯನ್ನು ಬಿಟ್ಟು ಆಚೆ ಹೋಗಬೇಕಾದಂತಹ ಪರಿಸ್ಥಿತಿನೇ ಬರುತ್ತೆ. ಶಿ ಹ್ಯಾಸ್ ಡಿಸೈಡೆಡ್ ಟು ಲಿವ್ ಅಲೋನ್, ಲಿವಿಂಗ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಅಪಾರ್ಟ್. ಎಲ್ಲ ಕುಟುಂಬದ ಸದಸ್ಯರನ್ನು ಬಿಟ್ಟು ತನ್ನ ಪಾಡಿಗೆ ತಾನು ಜೀವನವನ್ನು ಮಾಡಲಿಕ್ಕೆ ತೊಡಗಿಕೊಳ್ತಾ ಇದ್ದಾಳೆ. When Mangamma starts living alone, she accumulates money which she used to spend for her son and grandson. ನೋಡಿ, ಮೊದಲಿಗೆ ಇವಳೇನೋ ಮೊಸರನ್ನ ಮಾರಿ ಬರ್ತಕ್ಕಂತಹ ದುಡ್ಡೇನಿತ್ತಲ್ವ, ತನ್ನ ಮಗನಿಗೆ ಏನಾದರೂ ತರಲಿಕ್ಕೆ ಅಥವಾ ತನ್ನ ಮೊಮ್ಮಗನಿಗೆ ಏನಾದರೂ ತರಲಿಕ್ಕೆ, ಈ ರೀತಿ ಅವಳು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾಳೆ. ಸಾಕಷ್ಟು ದುಡ್ಡನ್ನು ಉಳಿಸ್ಲಿಕ್ಕೆ ಆಗಿರೋದಿಲ್ಲ. ಬಟ್ ಈಗ ಒಬ್ಬಳೇ ವಾಸ ಮಾಡಲಿಕ್ಕೆ ತೊಡಗ್ತಾಳೆ. ಇವಳು ಮೊಸರನ್ನ ಏನೋ ಮಾರಿ ಬರ್ತಾ ಇದ್ದಾಳೋ ಅದರಲ್ಲಿ ತುಂಬಾ ದುಡ್ಡು ಇವಳಿಗೆ ಉಳಿತಾ ಇದೆ. With that money, she thinks of buying some clothes and gold for herself. ಸೊ ಇದರಿಂದ ಅವಳೇನು ಡಿಸೈಡ್ ಮಾಡ್ತಾಳೆ ಅಂದರೆ, ಒಂದಿಷ್ಟು ಒಳ್ಳೆ ಬಟ್ಟೆಗಳನ್ನು ನಾನು ಕೊಂಡ್ಕೋಬೇಕು ಮತ್ತು ಸ್ವಲ್ಪ ಗೋಲ್ಡನ್ನು ಕೂಡ ನಾನು ಪರ್ಚೇಸ್ ಮಾಡಬೇಕು ಅಂತಕ್ಕಂತಹ ಒಂದು ಆಸೆ ಬರ್ತಾ ಇದೆ. When she wore a velvet cloth or mukmal blouse,
She felt nice, but she also had to face some harsh words from a little city boy, which was embarrassing to her. ಇವಳೇನು ಮಾಡ್ತಾಳೆ, ಆ ಒಂದು ದುಡ್ಡನ್ನು ಸೇವ್ ಮಾಡಿಕೊಂಡು ಒಂದು ವೆಲ್ವೆಟ್ ಕ್ಲಾತನ್ನು ಪರ್ಚೇಸ್ ಮಾಡ್ಕೊಳ್ತಾಳೆ ಅಥವಾ ಒಂದು ಮುಕ್ಮಲ್ ಬ್ಲೌಸನ್ನು. ಸೊ ಅದರಿಂದ ಅವಳು ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿಕ್ಕೆ ತೊಡಗ್ತಾಳೆ. ನೋಡಿ, ಇವಳು ಆಲ್ರೆಡಿ ಓಲ್ಡ್ ವಿಮೆನ್ ಆಗಿದ್ದರಿಂದ ಅಥವಾ ಮಿಡ್ಲ್ ಏಜ್ ಕ್ರಾಸ್ ಆಗಿದ್ದಾಳೆ. ಈ ಒಂದು ಟೈಮಲ್ಲಿ ಇವಳು ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಒಂದು ಡ್ರೆಸ್ಸನ್ನು ಹಾಕ್ಕೊಳ್ತಕ್ಕಂಥದ್ದು ಸುತ್ತಮುತ್ತ ಇರತಕ್ಕಂತಹ ಜನಗಳಿಗೆ ಒಂಥರ ತಮಾಷೆ ಅನ್ನಿಸುತ್ತೆ. ಸೊ ಆಗ ಒಬ್ಬ ಹುಡುಗ ಇರ್ತಾನೆ, ಅಂದರೆ ಸಿಟಿಯಿಂದ ಬಂದಂತಹ ಹುಡುಗ ಏನು ಮಾಡ್ತಾ ಇದ್ದ ನೋಡಿ, ಇಟ್ ವಾಸ್ ಅವನೇನು ಮಾಡ್ತಾನೆ, ಕಮೆಂಟ್ ಮಾಡ್ತಾನೆ. ಇವಳು ಹಾಕಿರೋ ಡ್ರೆಸ್ ಬಗ್ಗೆ ಅವನು ಕಮೆಂಟ್ ಮಾಡೋದ್ರಿಂದ ಇವಳಿಗೆ ಸ್ವಲ್ಪ ಎಂಬ್ರಾಸಿಂಗ್ ಅಂದರೆ ಅವಮಾನ ಎದುರಿಸಬೇಕಾಗುತ್ತೆ. The same kind of criticizing words also came from the daughter-in-law at home. ಕೇವಲ ಬೇರೆ ಜನಗಳು ಮಾತ್ರ ಮಾತಾಡ್ಕೊಳ್ತಾ ಇಲ್ಲ, ಅವಳ ಸ್ವಂತ ಸೊಸೆನೇ ಈಗ ಅಕ್ಕಪಕ್ಕದ ಮನೆಯವರ ಜೊತೆ ತನ್ನ ಅತ್ತೆಯ ಬಗ್ಗೆ ಮಾತಾಡ್ಕೊಳ್ತಾಳೆ. ಈ ವಯಸ್ಸಲ್ಲಿ ನೋಡ್ರಿ ಅವಳು ಯಾವ ರೀತಿ ಡ್ರೆಸ್ ಹಾಕ್ತಾಳೆ, ಹಾಗೆ ಹೀಗೆ ಮಾತಾಡ್ತಾರೆ. The social system constructed by the social laws won't allow the woman to manage her finances without the support of male members in the family. ಅದೇ ಸಂದರ್ಭದಲ್ಲಿನೇ ಇವಳ ಒಂದು ದುಡ್ಡೇನಿರುತ್ತೋ ಆ ಒಂದು ದುಡ್ಡನ್ನು ಇವಳು ಸೇವ್ ಮಾಡಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ಯಾವ ಒಂದು ಪುರುಷನು ಕೂಡ ಮನೆಯಲ್ಲಿಲ್ಲ ಇವಳನ್ನು ನೋಡ್ಕೊಳ್ಳಿಕ್ಕೆ. ಸೊ ಆ ಒಂದು ದುಡ್ಡಿನ ಮೇಲೆ ಬೇರೆಯವರ ಕಣ್ಣು ಬೀಳುತ್ತೆ. ಏನಾದರೂ ಮಾಡಿ ಇವಳ ದುಡ್ಡನ್ನು ನಾವು ತೆಗೆದುಕೊಳ್ಬೇಕು ಅಂತಕ್ಕಂತಹ ಆಸೆ ಕೆಲವೊಂದಿಷ್ಟು ಜನರಲ್ಲಿ ಬರ್ತಾ ಇದೆ. This is evident when an otherwise confident, shrewd, worldly wise Mangamma is intimidated by the advances of Rangappa after she is separated from her family. ಈ ಒಂದು ಸ್ಟೋರಿಯಲ್ಲಿ ರಂಗಪ್ಪ ಅಂತಕ್ಕಂತಹ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವನೇನು ಮಾಡ್ತಾನೆ ಅಂದರೆ, ಮಂಗಮ್ಮ ಯಾವಾಗ ಒಬ್ಬಳೇ ವಾಸಿಸ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೋ ಆಗ ಇವಳ ಬಳಿ ಇರತಕ್ಕಂತಹ ದುಡ್ಡಿನ ಮೇಲೇನೂ ಕೂಡ ಅವನ ಕಣ್ಣು ಬೀಳುತ್ತೆ. ಇವನೊಬ್ಬ ಕುಡುಕ ಆಗಿರ್ತಾನೆ ಮತ್ತು ದುಡ್ಡನ್ನು ಏನಾದರೂ ಅಪ್ಪಿತಪ್ಪಿ ಇವನ ಕೈಗೆ ಸಿಕ್ಬಿಟ್ರೆ ಖಂಡಿತ ಇವನು ವಾಪಸ್ ಕೊಡ್ತಾ ಇರಲಿಲ್ಲ. ಅಂತಹ ವ್ಯಕ್ತಿ ಇವನಾಗಿರ್ತಾನೆ. ಸೊ ಅವನೇನು ಮಾಡ್ತಾನೆ, ಸಂದರ್ಭಕ್ಕಾಗಿ ಕಾಯ್ತಾ ಕೆಲವೊಂದು ಸಂದರ್ಭದಲ್ಲಿ ಮಂಗಮ್ಮ ಒಂಟಿಯಾಗಿ ಸಿಕ್ಕಾಗ ಅವಳಿಂದ ದುಡ್ಡನ್ನು ಕೇಳತಕ್ಕಂತಹ ಪ್ರಯತ್ನವನ್ನು ಮಾಡ್ತಾನೆ. ಒಂದು ಸಾರಿ ಅವಳು ಮೊಸರನ್ನು ಮಾರಿ ವಾಪಸ್ ಬರ್ತಾ ಇರಬೇಕಾದ್ರೆ ಒಬ್ಬಳೇ ಸಿಕ್ಕಾಗ ಅವಳ ಕೈಯನ್ನು ಕೂಡ ಹಿಡಿದು ಎಳೆದಿರ್ತಾನೆ. ಮಂಗಮ್ಮ ರಿಯಲೈಸಸ್ ದ ನೀಡ್ ಟು ಕೀಪ್ ಹರ್ ಮನಿ ಸೇಫ್ ವಿತ್ ಹರ್ ವೆಲ್ ನೋನ್ ಫ್ರೆಂಡ್ ದ ಲೇಡಿ ಆಫ್ ದ ಹೌಸ್. ಸೊ ಆ ಮಂಗಮ್ಮನಿಗೆ ಈಗ ತನ್ನ ದುಡ್ಡನ್ನು ಸೇವ್ ಮಾಡಿಟ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಏನು ಮಾಡೋದು, ದುಡ್ಡನ್ನು ಎಲ್ಲಿಡೋದು ಅಂತೇಳಿ. ಸೊ ಆ ಒಂದು ಲೇಡಿ ಆಫ್ ದ ಹೌಸ್ ಏನಿದ್ರು ಅಥವಾ ಈ ಒಂದು ಸ್ಟೋರಿ ಹೇಳ್ತಕ್ಕಂತಹ ನರೇಟರ್, ಸ್ಪೀಕರ್ ಏನಿದಾರಲ್ವ, ಅವರ ಬಳಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾಳೆ ಮಂಗಮ್ಮ. ನನ್ನ ದುಡ್ಡನ್ನು ಏನಾದರೂ ಮಾಡಿ ಬ್ಯಾಂಕಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿಸಿ ಅಂಥೇಳಿ ಕೇಳ್ತಾ ಇದ್ದಾರೆ. ಬಟ್ ದ ಲೇಡಿ ವೋಂಟ್ ಟೇಕ್ ದ ರಿಸ್ಕ್ ಟು ಹೆಲ್ಪ್ ಮಂಗಮ್ಮ ಬೈ ಕೀಪಿಂಗ್ ಹರ್ ಅರ್ನ್ ಮನಿ. ಆ ದುಡ್ಡನ್ನು ನನ್ನ ಹತ್ರ ಇಟ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಮ ಯಜಮಾನ್ರ ಹತ್ರ ಕೇಳಿಬಿಟ್ಟು ಆ ಒಂದು ಬ್ಯಾಂಕಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಆ ಲೇಡಿ ನೀಡ್ತಾರೆ ಮಂಗಮ್ಮನಿಗೆ. ದ ಲೇಡಿ ವಾಸ್ ಹ್ಯಾಪಿ ಆ್ಯಂಡ್ ಕಂಟೆಂಟ್ ಬಟ್ ನಾಟ್ ಇಂಡಿಪೆಂಡೆಂಟ್. ಆ ಲೇಡಿ ತುಂಬಾ ಹ್ಯಾಪಿಯಾಗಿದ್ದರು ಮತ್ತು ಸಂತೋಷದಿಂದ ಜೀವನ ಮಾಡ್ತಾ ಇದ್ರು ಕೂಡ ಅವರು ಇಂಡಿಪೆಂಡೆಂಟ್ ಆಗಿರಲಿಲ್ಲ. ಗಂಡನನ್ನು ಒಂದು ಮಾತು ಕೇಳಲೇಬೇಕಾಗಿತ್ತು, ಸ್ವಂತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. She has to be dependent on her husband for everything. Now Mangamma realizes the support of her own family which is missing. ಈಗ ಮಂಗಮ್ಮನಿಗೆ ನಿಧಾನಕ್ಕೆ ಅರ್ಥ ಆಗುತ್ತೆ, ತನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಸಪೋರ್ಟು ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಿಧಾನಕ್ಕೆ ಅವಳಿಗೆ ಅರ್ಥ ಆಗ್ತಾ ಹೋಗುತ್ತೆ. Though she wants to get things sorted out, her ego was not allowing her to take the initiative. ಇವಳಿಗೇನು ಮಗನ ಮೇಲಾಗಲಿ ಸೊಸೆಯ ಮೇಲಾಗಲಿ ತುಂಬ ಕೋಪ ಈಗ ಉಳಿದಿರಲಿಲ್ಲ. ಆಲ್ರೆಡಿ ಆ ಒಂದು ಸೊಸೆಯ ಬಗ್ಗೆನೂ ಕೂಡ ಒಂದಿಷ್ಟು ಪ್ರೀತಿ ಬಂದಿರುತ್ತೆ ಮತ್ತು ದೂರದಲ್ಲಿರ್ತಕ್ಕಂತಹ ತನ್ನ ಮಗನ ಬಗ್ಗೆನೂ ಕೂಡ ಇವಳಿಗೆ ಪ್ರೀತಿ ಇರುತ್ತೆ. ದ ಫೈಟ್ ಫಾರ್ ದ ಪವರ್ ಇನ್ ದ ಫ್ಯಾಮಿಲಿ ವಾಸ್ ಈಸಿಲಿ ವಿಸಿಬಲ್ ಥ್ರೂ ದೇರ್ ರೆಸ್ಪೆಕ್ಟಿವ್ ಮೂವ್ಸ್. ಮಂಗಮ್ಮಸ್ ಡಾಟರ್ ಇನ್ ಲಾ ವಾಸ್ ವೆರಿ ಶ್ರೂಡ್ ಆ್ಯಂಡ್ ಇಂಟೆಲಿಜೆಂಟ್ ವುಮೆನ್. ನೋಡಿ, ಇದೇ ಸಂದರ್ಭದಲ್ಲಿನೇ ಮಂಗಮ್ಮನ ಸೊಸೆ ತನ್ನ ಒಂದು ಬುದ್ಧಿವಂತಿಕೆಯನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾಳೆ. ಶಿ ಪ್ರಿಪೇರ್ಸ್ ಎ ಪ್ಲ್ಯಾನ್ ಟು ಸಾಲ್ವ್ ದ ಇಶ್ಯೂಸ್. ಈಗ ಅತ್ತೆಯ ಜೊತೆ ಏನು ಒಂದು ಸಮಸ್ಯೆ ಆಗಿರುತ್ತಲ್ವ, ಅತ್ತೆಯನ್ನು ಹೊರಗೆ ಹಾಕಿದ್ದಾರೆ, ಮನೆಯಿಂದ ಹೊರಗೋಗಿದ್ದಾಳೆ ಅತ್ತೆ, ಮತ್ತೆ ಈಗ ಅವರೆಲ್ಲರೂ ಕೂಡಿ ಬಾಳಲಿಕ್ಕೆ ಒಂದು ಪ್ಲ್ಯಾನನ್ನು ಇವಳು ಮಾಡ್ತಾಳೆ. ಶಿ ಇನ್ಸ್ಟ್ರಕ್ಟ್ಸ್ ಹರ್ ಸನ್ ಟು ಬಿ ಅರೌಂಡ್ ಗ್ರ್ಯಾಂಡಮ್ಮ ಮಂಗಮ್ಮ. ಸೊ ತನ್ನ ಮಗನನ್ನು ಅಂದರೆ ನಂಜಮ್ಮ ಏನಿದ್ಲಲ್ವ, ಅವಳೇನು ಮಾಡ್ತಾಳೆ, ತನ್ನ ಮಗನನ್ನು ಅಂದರೆ ಮಂಗಮ್ಮನ ಮೊಮ್ಮಗನನ್ನು ಮಂಗಮ್ಮನ ಬಳಿ ಕಳಿಸಿಕೊಡ್ತಾ ಇದ್ದಾಳೆ. ಅಂದರೆ ಮೊಮ್ಮಗನನ್ನು ಅಜ್ಜಿಯ ಜೊತೆ ಇರೋ ಹಾಗೆ ಮಾಡ್ತಾಳೆ. ಬಟ್ ಇದು ಆ ಮಂಗಮ್ಮನಿಗೆ ಗೊತ್ತಾಗೋದಿಲ್ಲ, ಸೊಸೆನೇ ಆ ಹುಡುಗನನ್ನು ನನ್ನ ಬಳಿ ಕಳಿಸಿರೋದು ಅಂಥೇಳಿ.
ಮಂಗಮ್ಮ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಸಿ ವೆಲ್ಕಮ್ಡ್ ಹರ್ ಗ್ರ್ಯಾಂಡ್ ಸನ್. ಯಾವಾಗ ಮೊಮ್ಮಗ ತನ್ನ ಜೊತೆ ಬಂದು ವಾಸಿಸಲಿಕ್ಕೆ ತೊಡಗ್ತಾನೋ ಆಗ ಮಂಗಮ್ಮನಿಗೆ ಎಲ್ಲಿಲ್ಲದಷ್ಟು ಆನಂದ ಆಗುತ್ತೆ. ಯಾಕೆಂದರೆ ಆ ಹುಡುಗ ನನ್ನನ್ನು ಈಗ ತುಂಬ ಹಚ್ಕೊಂಡು ಬಿಟ್ಟಿದ್ದಾನೆ, ನನ್ನ ಹತ್ರ ಬರ್ತಾ ಇದ್ದಾನೆ ಮನೆಗೆ ಅಂತಕ್ಕಂತಹ ಸಂತೋಷ ಇರುತ್ತೆ. ಮತ್ತು ತನ್ನ ಮನೆಯಲ್ಲಿ ಈಗ ಒಬ್ಬ ಪುರುಷ ಇದ್ದಾನೆ ಅಂತಕ್ಕಂತಹ ಧೈರ್ಯವೂ ಕೂಡ ಅವಳಿಗೆ ಬರ್ತಾ ಇದೆ. ಶಿ ಥಿಂಕ್ಸ್ ಹಿ ಈಸ್ ಎ ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಅಬ್ಸೆನ್ಸ್ ಆಫ್ ಮೇಲ್ ಮೆಂಬರ್ಸ್ ಇನ್ ಹರ್ ಲೈಫ್. ಯಾವುದೇ ಒಂದು ಮೇಲ್ ಮೆಂಬರ್ಸ್ ಈಗ ಮನೇಲಿ ಇಲ್ಲ, ಗಂಡನೂ ಇಲ್ಲ, ತನ್ನ ಮಗನೂ ಈಗ ಜೊತೆಯಲ್ಲಿ ಇರಲಿಲ್ಲ. ಸೊ ಈ ಕಾರಣದಿಂದ ಈಗ ಮೊಮ್ಮಗ ತನ್ನ ಜೊತೆ ವಾಸಿಸ್ತಕ್ಕಂಥದ್ದು ತುಂಬಾ ಒಂದು ಸಂತೋಷಕರವಾಗಿರ್ತಕ್ಕಂತಹ ಒಂದು ಅವಳಿಗೆ ಸಂತೋಷವನ್ನು ನೀಡುತ್ತೆ. ಬೈ ದಿಸ್ ಮಂಗಮ್ಮ ಗ್ರ್ಯಾಜುವಲಿ ಕಮ್ಸ್ ನಿಯರ್ ಟು ದ ಸನ್ ಆ್ಯಂಡ್ ಡಾಟರ್ ಇನ್ ಲಾ. ಸೊ ಈ ರೀತಿಯಾಗಿ ಮಂಗಮ್ಮ ಮತ್ತೆ ತನ್ನ ಮಗ ಮತ್ತು ಸೊಸೆಯ ಹತ್ತಿರಕ್ಕೆ ಬರ್ತಾಳೆ. At last they reunite happily and Mangama gives her profitable curd selling business to ನಂಜಮ್ಮ. ಹಾಗೆ ನಿಧಾನಕ್ಕೆ ಅವರೆಲ್ಲ ಕೂಡ ಮತ್ತೆ ಒಟ್ಟಿಗೆ ಬಾಳಲಿಕ್ಕೆ ತೊಡಗ್ತಾರೆ. ಮತ್ತು ಏನು ಆ ಒಂದು ಬಿಸ್ನೆಸ್ ಇತ್ತಲ್ವ, ಕರ್ಡ್ ಸೆಲ್ಲಿಂಗ್ ಬಿಸ್ನೆಸ್, ಅದನ್ನು ತನ್ನ ಸೊಸೆ ನಂಜಮ್ಮನಿಗೆ ವಹಿಸ್ತಾ ಇದ್ದಾಳೆ. ಈಗ ತಾನು ಮನೆಯಲ್ಲಿ ಇದ್ದುಕೊಂಡು ಮನೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಹೋಗ್ತಾಳೆ. ಇದೆಲ್ಲ ಪ್ಲ್ಯಾನನ್ನು ಕೂಡ ನಂಜಮ್ಮ ಅಚ್ಚುಕಟ್ಟಾಗಿ ಮಾಡಿರ್ತಾಳೆ. ಈ ಯಾವ ವಿಷಯವೂ ಕೂಡ ಮಂಗಮ್ಮನಿಗೆ ತಿಳಿದಿರೋದಿಲ್ಲ, ಇದು ಸೊಸೆಯ ಪ್ಲ್ಯಾನು ಅಂಥೇಳಿ. ಮಂಗಮ್ಮ ಗೆಟ್ಸ್ ರೆಡಿ ಟು ಮ್ಯಾನೇಜ್ ದ ಹೌಸ್ ಸ್ಟೋರ್ಸ್ ಇನ್ ಹರ್ ಓಲ್ಡ್ ಏಜ್. ತನ್ನ ಒಂದು ವಯಸ್ಸಾಗ್ತಾ ಬಂದಿದೆ, ಈಗ ಕೇವಲ ಮನೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಮೊಸರನ್ನು ಮಾರ್ತಕ್ಕಂತಹ ಕೆಲಸದಿಂದ ತಪ್ಪಿಸಿಕೊಂಡಿದ್ದಾಳೆ. ನಂಜಮ್ಮ ದ ಡಾಟರ್ ಇನ್ ಲಾ ಗಿವ್ಸ್ ದ ಹೌಸ್ ಮ್ಯಾನೇಜ್ಮೆಂಟ್ ಟು ಮಂಗಮ್ಮ. ಶಿ ಮೇಕ್ಸ್ ಹರ್ ಸೆಲ್ಫ್ ಸೆಟ್ ಟು ದ ಬಿಸ್ನೆಸ್ ಆಫ್ ಸೆಲ್ಲಿಂಗ್ ದ ಕರ್ಡ್ಸ್ ಬೈ ಗೋಯಿಂಗ್ ಟು ದ ಸಿಟೀಸ್. ಈಗ ಸಿಟಿಗೆ ಹೋಗ್ಬಿಟ್ಟು ಸೊಸೆನೆ ಆ ಒಂದು ಮೊಸರನ್ನು ಮಾರ್ತಾ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ತೊಡಗಿದ್ದಾಳೆ. ಲೈಕ್ ದಿಸ್ ಅಟ್ ದ ಎಂಡ್ ಆಫ್ ದ ಸ್ಟೋರಿ ಪೀಸ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಫ್ಯಾಮಿಲಿ. ಈ ರೀತಿಯಾಗಿ ಅವರ ಒಂದು ಫ್ಯಾಮಿಲಿಲಿ ಮತ್ತೆ ಒಂದು ನೆಮ್ಮದಿ ಶಾಂತಿ ಮೂಡುತ್ತೆ. ಸೊ ಆ ಒಂದು ಸೊಸೆ ಏನಿದ್ದಾಳೋ ಅವಳು ನರೇಟರ್ಗೆ ತನ್ನ ಒಂದು ಪ್ಲ್ಯಾನನ್ನು ಕೊನೆಗೆ ಡಿಸ್ಕ್ಲೋಸ್ ಮಾಡ್ತಾಳೆ. ತಾನೇ ಮೊಮ್ಮಗನನ್ನು ಅತ್ತೆಯ ಬಳಿ ಕಳಿಸಿರೋದಾಗಿ ಮತ್ತು ಯಾವ ರೀತಿ ಊರಿನ ಬೇರೆ ಜನಗಳು ಆ ದುಡ್ಡನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆ ಒಂದು ದುಡ್ಡು ಸುರಕ್ಷಿತವಾಗಿರಬೇಕು ಅಂದರೆ ಅತ್ತೆ ಮತ್ತೆ ನಮ್ಮ ಜೊತೆ ಬಂದು ವಾಪಸ್ ಬಂದು ನಮ್ಮ ಮನೆಯಲ್ಲೇ ವಾಸ ಮಾಡಿದರೆ ಅವಳ ದುಡ್ಡು ಕೂಡ ಸೇವ್ ಆಗಿರುತ್ತೆ ಅನ್ನೋ ಒಂದು ಅರ್ಥೈಸಿಕೊಂಡಂತಹ ನಂಜಮ್ಮ ಈ ಪ್ಲ್ಯಾನನ್ನು ಮಾಡಿರ್ತಾಳೆ, ಆ ಒಂದು ಮಂಗಮ್ಮನನ್ನು ಮನೆಗೆ ಕರೆಸಿಕೊಳ್ತಕ್ಕಂಥದ್ದನ್ನು. ವಿದ್ಯಾರ್ಥಿಗಳೇ, ಸ್ಟೋರಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅದರ ಟೈಟಲನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಲೆಟ್ಸ್ ಮೀಟ್ ಅಗೇನ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.